ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ನಮ್ಮ ಹಳ್ಳಿ ಕಡೆ ಮಾಡುವಂಥ ಸಾಂಪ್ರದಾಯಿಕ ಸುರುಳಿ ಹೋಳ್ಗೆ ಮಾಡತ್ತನಂತ್ರಿ. ಹಾಂ ರೀ, ಊರಿಂದ ಊರಿಗೆ ಬುತ್ತಿ ಕಟ್ಕೊಂಡು ಹೋಗುವಾಗ ಮತ್ತು ಬೈಕುಟ್ ಅಡುಗೆ ಮಾಡುವಾಗ ಈ ಅಡುಗೆನ ನಾವು ಮಾಡ್ತೀವಿ ರೀ. ಹೆಂಗೆ ಮಾಡೋದಂತ ಒಂಚೂರ ನೋಡ್ಕೊಂಬರೋನು ನಡೀರಿ. ಫಸ್ಟ್ ಇಲ್ಲೇ ನಾನು 1 ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ನೀವು ಮೈದಾ ಮತ್ತು ರವೆ ಮಿಕ್ಸ್ ಮಾಡಿ ಮಾಡ್ತಾನಂದ್ರೆ ಹಾಗೂ ನಡಿತೈತೆ ರೀ. ಇಲ್ಪ ಹೋಳ್ಗೆ ಹಿಟ್ಟಿಲ್ಲೇನ ಮಾಡ್ತಾರಂದ್ರೆ ಹಾಗೂ ನಡಿತೈತೆ ರೀ. ನಾನು ರೀ ಇಲ್ಲೇ ಹೆಲ್ದಿಯಾಗಿ ಗೋಧಿ ಹಿಟ್ಟ ಬೆಳೆಸಿ ಮಾಡತ್ತನಂತೆ ಸ್ವಲ್ಪ ಸಾನಿಗೆ ಹಾಕಿ ತೆಗೆದಿಟ್ಕೊಂಡ್ಬಿಡೋನು. ಇನ್ನು ಚಿಟಿಕೆ ಅಷ್ಟು ಸ್ವಲ್ಪ ಉಪ್ಪು ಸೇರಿಸ್ರಿ, ಸ್ವಲ್ಪ ಹಾಲು ಹಾಕಿ ಗಟ್ಟಿಗೆ ನಾವು ನಾದ್ಕೊಂಡ್ಬಿಡೋಣ್ರಿ. ಎಷ್ಟು ಹದಕ್ಕೆ ನಾದ್ಬೇಕಂದ್ರೆ ಚಪಾತಿ ಹಿಟ್ಟಿನಕ್ಕಿಂತ ರೀ ಒಂಚೂರ ಗಟ್ಟಿಯಾಗಿ ನಾದ್ಕೊಂಡ್ಬಿಡೋನು. ಗಟ್ಟಿ ಹಾಲು ಇದ್ರಂತೀರಿ ಇನ್ನೂ ಭಾಳ ಚಲೋ, ಯಾಕಂದ್ರೆ ಹೋಳಿಗೆ ಮಸ್ತ್ ಪೈಕಿ ಬಂದುಬಿಡ್ತಾವೆ. ನೀವು ಎಷ್ಟು ಹದವಾಗಿ ನಾದ್ತಿರಲ್ರಿ ಅಷ್ಟು ಹೋಳಿಗೆ ಅನ್ನೋದು ಮಸ್ತ್ ಪೈಕಿ ರೆಡಿ ಆಗಿಬಿಡ್ತಾವೆ. ನೋಡಿರಿ ಫೈನಲ್ ಆಗಿ ನನಗೆ ಇಷ್ಟು ರೆಡಿ ಆಯ್ತು ನೋಡ್ರಿಲೇ. ನನಗೆ ಎಷ್ಟು ಗಟ್ಟಿ ಬೇಕಂದ್ರೆ ನಿಮಗೆ ತೋರ್ಸತ್ತೆ ನಾನು. ಇಷ್ಟು ಹದಕ್ಕೆ ನಮಗೆ ಒಂಚೂರು ಚೆಂಡಿನಂಗಾದ್ರೆ ಸಾಕು ನೋಡ್ರಿ. ಒಂದು 15 ನಿಮಿಷ ಇದನ್ನು ಬಾಯಿ ಮುಚ್ಚಿ ನೆನೆಯಕ್ಕಂತ ಇಟ್ಬಿಡೋನು. ಇನ್ನು ಹಿಟ್ಟು ನೆನೆಯೋ ಮಟ್ಟ ರೀ ಹೋಳಿಗೆಗೆ ತುಂಬಾಕ ಸೂಸ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಗಸಗಸೆ ತೊಗೊಂಡೇನಿ ರೀ. ಅವನೊಂದು ಚೂರ ಹುರಿದು ಇಟ್ಕೊಳತ್ತೀನಿ. ಸಣ್ಣ ಉರಿ ಒಳಗೆ ರೀ ಹುರಿದು ಬಿಡ್ರಿ, ಯಾಕಂದ್ರೆ ಗಸಗಸಿ ಭಾಳ ಜಲ್ದಿ ಹುರಿದು ಬಿಡ್ತಾವೆ. ಹೊತ್ತಿತ್ತಂದ್ರೆ ಟೇಸ್ಟ್ ಕಮ್ಮಿ ಆಗಿಬಿಡ್ತೈತಿ. ಅದಕ್ಕೆ ನೋಡ್ಕೊಂಡು ಹುರಿದ ತೆಗೆದ್ಬಿಡೋಣಂತ್ರಿ. ಇನ್ನು ಅದೆಲ್ಲ ಆದಿಂದ್ರಿ ಒಣ ಕೊಬ್ಬರಿ ತೊಗೊಂಡೇನಿ ರೀ, ಅದನ್ನು ತೆರೆದಿಟ್ಕೊಂಡೇನಿ. ಒಣ ಕೊಬ್ಬರಿ ಎಷ್ಟು ಇರ್ತೈತಲ್ಲ ಅದರ ಅರ್ಧದಷ್ಟು ಬೆಲ್ಲ ತೊಗೊಂಡೇನಿ ರೀ. ಅದ್ರಾಗ ರೀ ಹುರಿದಿರುವಂಥ ಅರ್ಧ ಗಸಗಸಿನ ನಾ ಇಲ್ಲೇ ಸೇರ್ಸಾತೇನೆ. ಅಂದ್ರೆ ನಾ ಇಲ್ಲೇ 2 ಬಗೆಯ ಹೋಳ್ಗೆಗಳನ್ನು ಮಾಡತ್ತೇನೆ ರೀ. ಒಂದು ಬೆಲ್ಲ ಹಾಕಿ ಮಾಡತ್ತೇನೆ, ಇನ್ನೊಂದು ಸಕ್ಕರೆ ಹಾಕಿ ಮಾಡತ್ತೇನೆ ರೀ. 2 ಬಗೆಯ ಹೋಳ್ಗೆಗಳು ಮಸ್ತ್ ಬೇಕಿ ರೆಡಿಯಾಗಿ ಬಿಡ್ತಾವ್ರಿ. ಇಲ್ಲಿ ನೋಡ್ರಿ ಕೊಬ್ಬರಿ ಬೆಲ್ಲ ಚಿಟಿಕೆ ಅಷ್ಟು ಏಲಕ್ಕಿ ಪುಡಿ ಸೇರಿಸಿದೇನೆ ರೀ. ಅದನ್ನು ಪೂರ್ತಿ ಅಂಗೈ ಹೆಚ್ಚಿ ಹದವಾಗಿ ಎಲ್ಲ ಮಿಕ್ಸ್ ಆಗುವಂಗೆ ನಾದ್ಕೊಂಡ ಬಂದುಬಿಡೋನು. ಇದ್ರಿ ಮಾಡೋಕೆ ಭಾಳ ಅಂದ್ರೆ ಭಾಳ ಈಸಿ ಐತಿ. ಒಮ್ಮೆರೆ ಇದನ್ನು ಟ್ರೈ ಮಾಡಿ ನೋಡಿರಿ. ಅದು ನಮ್ಮ ಉತ್ತರ ಕರ್ನಾಟಕದ ಕಡೆ ಬಹಳ ಹೆಚ್ಚಾಗಿ ಮಾಡುವಂಥ ಸುಳ್ಳಿ ಹೋಳಿಗೆ ನೋಡಿರಿ. ಇನ್ನು ಇದನ್ನೆಲ್ಲ ಸೈಡ್ ಎತ್ತಿಟ್ರಿ. ಇನ್ನು ಸಕ್ಕರೆದ ನಾವು ಮಾಡೋಕ್ಕಂತ ರೆಡಿ ಮಾಡೋನು ನಡೀರಿ. ಇಲ್ಲಿ ನೋಡಿರಿ ಸೇಮ ಒಣ ಕೊಬ್ಬರಿ ತೊಗೊಂಡೇನಿ ರೀ. ಅದಕ್ಕೆ ಆ ಥರ ಅರ್ಧದಷ್ಟು ನಾ ಇಲ್ಲೇ ಸಕ್ಕರೆ ಪುಡಿ ಸೇರ್ಸಾತೇನೆ. ಮತ್ತು ಇನ್ನು ಅರ್ಧ ಏನು ಗಸಗಸಿ ಇದ್ದವಲ್ರಿ ಅದನ್ನೂ ಸೇರ್ಸಾತೇನೆ. ಚಿಟಿಕೆ ಅಷ್ಟು ಏಲಕ್ಕಿ ಪುಡಿ ಸೇರಿಸಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಇದನ್ನೂ ರೀ ಸೇಮ್ ಹತ್ರಂಗನೆ ನಾವು ಹಂಗೆ ಹೆಚ್ಚು ಪೂರ್ತಿ ನಾವು ಮಿಕ್ಸ್ ಆಗೋಂಗೆ ನಾದ್ಕೊಂಡ್ಬಿಡೋನು. ನಮ್ಮ ಉತ್ತರ ಕರ್ನಾಟಕದ ಕಡೆ ರೀ ಮದ್ವೆ ಮನೆಯಾಗ ಅಂದ್ರೆ ಹೆಣ್ಮಕ್ಳ ಮನೆ ಕಡೆದ ರೀ ಮಶೂಟ್ ಸಾಮಾನು ಅಂತ ಕೊಡ್ತಾರೋ ಅದರೊಳಗೆ ಪ್ರಮುಖವಾಗಿ ಈ ಸುಳ್ಳಿ ಹೋಳಿಗೆನ ಇಟ್ಟೇ ಬಿಟ್ಟಿರ್ತಾರೆ ರೀ. ಮತ್ತು ಈ ಹೋಳ್ಗೆ ಮೇಲೆ ರೀ ಮದುಮಕ್ಕಳ 2 ಹೆಸರುಗಳನ್ನು ಬರೆದ ಕಂಪಲ್ಸರಿ ಇಟ್ಟೇ ಬಿಟ್ಟಿರ್ತಾರೋ. ಈ ಸುಳ್ಳಿ ಹೋಳಿಗೆ ರೀ ಮದುವೆ ಮನೆಯಾಗ ಇಲ್ದ ಹೋದ್ರೆ ಈ ಮಶೂಟ ಸಾಮಾನು ಕಂಪ್ಲೀಟ್ ಅನಿಸೋದಿಲ್ಲ ನೋಡ್ರಿ. ಇನ್ನು ಎಲ್ಲ ಅಡುಗೆಗಳಿಗೂ ರೀ ಆ ಥರದೇ ಆದಂಥ ಒಂದೊಂದು ವಿಶೇಷತೆ ಐತಿ ನೋಡ್ರಿ. ಫೈನಲ್ ಆಗಿ ನಮ್ಮ ಸಕ್ರಿದ ಮತ್ತು ಬೆಲ್ಲದ ಸೂಸ್ಲ ರೆಡಿ ಆಯ್ತು. ಇನ್ನು ಅದನ್ನು ಸೈಡ್ ಎತ್ತಿಟ್ಟು ಹಿಟ್ಟೇನು ನಾದ್ಕೊಂಬಂದಿದ್ದೀವಲ್ರಿ ಅದನ್ನು ಇನ್ನೊಂದು ಚೂರ ಹದವಾಗಿ ನಾದ್ಕೊಂಬಿಡೋಣಂತ. ನಾವು ಏನೋ ಒಂದು ರೀ ಜೋಳದ ಹಿಟ್ಟು ಗೋಧಿ ಹಿಟ್ಟು ಏನೋ ಒಂದು ಹಿಟ್ಟಿನ ಐಟಮ್ಸ್ ತೊಗೊಂಡು ಮಾಡೋಕೆ ಹೋದ್ರೆ ಎಷ್ಟು ಹದವಾಗಿ ನಾದ್ಕೋತೇವಲ್ರಿ ಅಷ್ಟು ಹದ ಅನ್ನೋದು ಕೈಯಾಗ ಸಿಕ್ಬಿಡ್ತೈತಿ ನೋಡಿರಿ. ಇಷ್ಟು ಚಪಾತಿ ಉಳ್ಳಿ ಹದಕ್ಕೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಳತ್ತೀನಿ. ಇಲ್ಲಿ ನೋಡ್ರಿ ಇನ್ನು ಅದ ಉಳ್ಳಿಲೇನ ರೀ ಗೋಧಿ ಹಿಟ್ಟು ಹಚ್ಚಿ ನಾನು ಚಪಾತಿನ ಮಾಡ್ಕೊಳತ್ತೀನಿ. ಭಾಳ ತೆಳಗನೂ ಬೇಡ ಭಾಳ ದಿಪ್ಪು ಬೇಡ್ರಿ, ಮೀಡಿಯಮ್ ಆಗುವಂಗೆ ನೀವು ಇಲ್ಲೇ ಮಾಡ್ಕೊಂಬಿಡ್ರಿ. ಎಷ್ಟು ಸಾಧ್ಯ ಆಕತ್ತಲ್ರಿ ಅಷ್ಟು ಸಾಧ್ಯಗೆ ನಾವು ದೊಡ್ಡ ಸೈಜ ಮಾಡ್ಕೊಂಬಿಡೋಣಂತ. ಗೋಧಿ ಹಿಟ್ಟು ಹಚ್ಚಿರೋದ್ರಿಂದ ರೀ ಸ್ವಲ್ಪ ಹಿಟ್ಟು ಜಾಸ್ತಿ ಇರ್ತೈತಿ. ನಾವು ತೆಗೆದಿಡುವಾಗ ಹಿಟ್ಟೆಲ್ಲ ಪೂರ್ತಿಯಾಗಿ ನಾವು ಈ ರೀತಿ ಜಾಡಿಸಿ ಒಂದು ಪ್ಲೇಟ್ ಮೇಲೆ ಇಟ್ಬಿಡೋನು. ಇನ್ನು ಇದೇ ರೀತಿ ರೀ ನಾನು ಎಲ್ಲ ಹುಳಿಗಳನ್ನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೇನಿ. ಅಂದ್ರೆ 4ರಿಂದ 5 ಎಲೆನ ಲಟ್ಟಿಸ್ಕೊಂಡೇನಿ ರೀ. ಅವನ್ನ ತೆವಿ ಕಾದಿಂದ್ರಿ ಒಂದೊಂದು ನಾವಿಲ್ಲೇ ಬೇಯಿಸ್ಕೊಂಡು ಭಾಳ ಬೇಯಿಸ್ಕೋದು ಬೇಡ್ರಿ. ಒಂದು 80% ನಮಗೆ ಬೆಂದ ಬರಬೇಕು. ಒಂಚೂರು ಕಾಟನ್ ಅರಿವಿಲೆ ಪ್ರೆಸ್ ಮಾಡಿರಿ ಬೇಯಿಸ್ಕೊಂಬಿಡೋನು. ಇನ್ನು ಅದ್ರೊಳಗೆ ಬೆಲ್ಲದ ಸುಸ್ಲ ಇತ್ತಲ್ರಿ ಅದನ್ನ ಚೂರ ಹಾಕತ್ತೀನಿ. ಆ ಸುಸ್ಲ ರೀ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಡುಕೊಂಚೂರ ತುಪ್ಪ ಇಟ್ಟು ಸ್ವಲ್ಪ ಮಡಿಚ್ಕೊಂಬಿಡೋಣ್ರಿ 2 ಸೈಡ. ಹಾಂ ಅದಕ್ಕೆ ನೋಡಿರಿ ಭಾಳ ಬೆಂದಿತ್ತಂದ್ರೆ ಇದು ಮಡ್ಚೋದಿಲ್ಲ ಅಂಥೇಳಿ ನಿಮಗೆ ಸ್ವಲ್ಪ ಬೇಯಿಸ್ಕೊರಿ ಅಂಥೇಳಿ. ಇದು ಸ್ವಲ್ಪ ಅಂದ್ರೆ ಹಸಿ ಮಾಡ್ಕೋಬೇಡ್ರಪ್ಪ, ಮತ್ತು ಹಸಿ ಬಿಸಿ ಮಾಡಿದ್ರಂದ್ರೆ ಹೋಳ್ಗೆ ಕೆಟ್ಟು ಹೋಗ್ಬಿಡ್ತಾವೆ. ಈ ರೀತಿ ಪ್ರೆಸ್ ಮಾಡಿರಿ. ಇನ್ನೊಂದು ಚೂರ ಮ್ಯಾಲೆ ಕೆಳಗೆ ತುಪ್ಪ ಹಚ್ಚಿ ಚೆಂದಗೆ ಬೇಯಿಸ್ಕೊಂಡೀವಂದ್ರೆ ಕ್ರಿಸ್ಪಿಯಾಗಿರುವಂಥ ನಮಗೆ ಸುಳ್ಳಿ ಹೋಳ್ಗೆ ರೆಡಿ ಆಗಿಬಿಡ್ತಾವೆ. ಇಲ್ಲಿ ನೋಡಿರಿ ಸೇಮ್ ಅದೇ ರೀತಿ ಇನ್ನೊಂದು ಎಲೆ ಹಾಕಿ ಇದನ್ನು ನಾನು 2 ಮಗ್ಲ ಸರಿಯಾಗಿ ಬೇಯಿಸ್ಕೊಳತ್ತೇನೆ ರೀ. ಪೂರ್ತಿ ಬೇಯಿಸ್ಬೇಡ್ರಿ, ಸ್ವಲ್ಪ ಇದನ್ನು 80% ಕಾಟನ್ ಅರ್ಬಿಲೆ ಒಂಚೂರ ಈ ರೀತಿ ಒತ್ತಿ ಬೇಯಿಸ್ಕೊಂಬಿಡೋಣಂತ. ಈ ಹೋಳ್ಗೆ ರೀ ನೀವು ಚೆಂದಗೆ ಬೇಯಿಸಿದ್ದ ನಿಜ ಇತ್ತಂದ್ರೆ ಆರಾಮಾಗಿ 3ರಿಂದ 4 ದಿನ ಇಟ್ಕೊಂಡು ತಿನ್ಬೋದು. ಮತ್ತು ಊರಿಂದ ಊರಿಗೆ ಕಟ್ಕೊಂಡು ಹೋಗೋಕ್ಕೂ ನಡಿತೈತೆ ರೀ, ಜರ್ನಿ ಮಾಡುವಾಗ ತೊಗೊಂಡು ಹೋಗೋಕ್ಕೂ ನಡಿತೈತೆ ರೀ. ಇನ್ನು ಇಷ್ಟಾಯ್ತು. ಇನ್ನು ನಾ ಇಲ್ಲೇ
ಸಕ್ಕರೆ ಹಾಕಿ ಸುಸ್ಲೈನ್ ಮಾಡಿ ಇಟ್ಕೊಂಡಿದ್ದೀವಲ್ರಿ ಅದನ್ನು ಹಾಕತ್ತಾನಂತ. ಇದಕ್ಕೂ ರೀ ಸೇಮ್ ನಡುಕೊಂಚೂರು ತುಪ್ಪ ಹಾಕಿ ಈ ರೀತಿ ರೀ ಎರಡು ಮಗ್ಲು ನಾವು ಮಡಚಿದ್ವಿ ಅಂದರೆ ನಮ್ದು ಸುರುಳಿ ಹೋಳಿಗೆ ರೆಡಿ ಆಗಿಬಿಡ್ತಾವೆ. ಇದಕ್ಕೂ ರೀ ಒಂಚೂರ ಮ್ಯಾಲ ಕೆಳಗೆ ತುಪ್ಪ ಹಚ್ಚೋನು. ತುಪ್ಪ ಬೇಡಪ್ಪ ಅಂದ್ರೆ ಎಣ್ಣೆ ಹಚ್ಚಿ ಬೇಯಿಸಿದ್ರು ನಡಿತೈತ್ರಿ. ಗೋಧಿ ಹಿಟ್ಟು ಆರೋಗ್ಯಕ್ಕೆ ಚಲೋ ಅಂತ ನಾ ಗೋಧಿ ಹಿಟ್ಟಿಲೇನ ಮಾಡತ್ತೀನಿ ರೀ. ಮೈದಾ ಆದ್ರೂ ರೀ ಇದಕ್ಕೆ ಕ್ರಿಸ್ಪಿಯಾಗಿ ಬರ್ತಾವೆ. ಮೈದಾ ರವೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಅನುಕೂಲ ಆದ್ರೆ ಮಾಡೋಣಂತ. ನೋಡ್ರಿ ನಮ್ಮ ಮಾತಿನ ಗದ್ದಲಾಗ ಫೈನಲ್ ಆಗಿ ನನಗೆ ಇಷ್ಟ ಹೋಳ್ಗೆ ರೆಡಿ ಅದು. ಅರ್ಧ ಬೆಲ್ಲದ ಹೋಳ್ಗೆ ಮಾಡಿದ್ದೀನಿ, ಇನ್ನು ಅರ್ಧ ಸಕ್ಕರೆ ಹೋಳ್ಗೆ ಮಾಡಿದ್ದೇನೆ ರೀ. ಉಗಾದಿ ಉಡಿಕೊಂತ ಹೋತು ಕಾರುಣಿವಿ ಕರ್ಕೊಂತ ಬಂತು ಅಂತ ಹಿರಿಕರೆಲ್ಲ ಹೇಳ್ತಾರೆ. ಅದೇ ರೀತಿ ರೀ ಕಾರುಣಿವಿ ಬಂತಂದ್ರೆ ಎಲ್ಲ ಹಬ್ಬಗಳು ಒಂದೊಂದಾಗಿ ಬರೋಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಎಲ್ಲ ಹಬ್ಬಕ್ಕೂ ರೀ ಒಂದೇ ಥರ ಸ್ವೀಟ್ ಯಾಕೆ ಮಾಡೋದು, ಪ್ರತಿ ಸ್ವೀಟನ್ನು ಒಂದೊಂದು ಹಬ್ಬಕ್ಕೆ ಮಾಡ್ಕೊಂಡು ಆರಾಮಾಗಿ ಹೆಲ್ದಿಯಾಗಿರುವಂಥ ಊಟ ತಿಂದ ಆರಾಮಾಗಿರೋಣಂತ್ರಿ. ನೋಡ್ರಿ ಇಲ್ಲಿ ಒಂದು ಓಪನ್ ಮಾಡಿ ತೋರ್ಸಾತ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಆಗೈತೆ ಅಂತ. ನಾನಿಲ್ಲೇ ಬೆಲ್ಲದ ಮಾಡಿ ತೋರ್ಸಾತೇನೆ ರೀ. ಈಗ ಬಿಸಿದು ಇರೋದ್ರಿಂದ ರೀ ಇಷ್ಟು ಸಾಫ್ಟಾಗಿ ನಮಗೆ ತಿನ್ನೋಕ್ಕೂ ನಡಿತೈತೆ ರೀ. ಮತ್ತು ನೀವು ಪೂರ್ತಿ ಇನ್ನೊಂದು ಚೂರು ಆರಿಸಿ ಊರಿನ ತೂರಿಗೆ ಕಟ್ಕೊಂಡು ಹೋಗೋಣಂದ್ರೆ ಹಾಗೂ ನಡಿತೈತೆ ರೀ. ಇಷ್ಟ ಆದರೆ ಇವತ್ತಿನ ವಿಡಿಯೋ ನಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಇನ್ನೊಂದು ವಿಡಿಯೋದಾಗ ಮತ್ತೆ